ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ಇರುತ್ತೆ, ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಸೊ ಪ್ರಾಪರ್ಟಿ DC ಕನ್ವರ್ಷನ್ ಆಗಿದೆ, BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. ಹೊಸ ಲೇಔಟ್ ಇರುತ್ತೆ ಇದು. ಸೊ ಡೆವಲಪ್ ಆಗ್ತಿದೆ, ಸರೌಂಡಿಂಗ್ ಎಲ್ಲ ಮನೆಗಳು ಕಟ್ಕೊತಾ ಇದ್ದಾರೆ. ಸೊ ಮನೆ ಮುಂದೆ ರೋಡ್ ಇದು, 30 ಫೀಟ್ ರೋಡ್ ಇರುತ್ತೆ ಇದು. ಸೊ ಇದನ್ನು ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು ಸೈಟ್ ಡೈಮೆನ್ಷನ್ 30/51 ಬರುತ್ತೆ, ರೋಡ್ ಬೈ 30 ಬರುತ್ತೆ, ಲೆಂತ್ ಬೈ 51 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1530 ಸ್ಕ್ವೇರ್ ಫೀಟ್ ಇದೆ, 1530 ಅಡಿ ಇದೆ. ಸೈಟ್ ಫೇಸಿಂಗ್ ಈಸ್ಟ್ ಇರುತ್ತೆ, ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಮತ್ತು ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 3 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 2 BHK 2 ಯೂನಿಟ್ಸ್ ಮಾಡಿದ್ದಾರೆ. ಸೊ ಫ್ರಂಟ್ ಎಲಿವೇಷನ್ ಎಲ್ಲ ನೋಡಿದ್ರಲ್ಲ, ತುಂಬ ನೀಟಾಗಿ ಮಾಡಿದ್ದಾರೆ, ಯೂನಿಕಾಗಿ ಡಿಸೈನ್ ಮಾಡಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ, ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರ್ ಕನ್ಸ್ಟ್ರಕ್ಷನಲ್ಲಿ ಮಾಡಿರುವಂಥದ್ದು. ಪಿಲ್ಲರ್ ಯೂಸ್ ಮಾಡಿದ್ದಾರೆ, ಟೋಟಲ್ 15 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸೊ ಆಲ್ ಬ್ರಿಕ್ಕಲ್ಲಿ ಕಟ್ಟಿರುವಂಥದ್ದು, ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ, ಪ್ಲಸ್ ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಇದು ಮೈನ್ ಗೇಟ್. ಇದು ಮೈನ್ ಗೇಟ್ ಬಂದ್ಬಿಟ್ಟು ಓಪನ್ ಗೇಟ್ ಇರುತ್ತೆ, ವಿತ್ MS ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಮನೆಗೆ ಇದು ಬೋರ್ವೆಲ್, ಇದು ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಸಂಪ್ ಸಂಪ್ ಕೂಡ ಅಷ್ಟೇ ಆಲ್ಮೋಸ್ಟ್ 16,000 ಲೀಟರ್ ಕೆಪಾಸಿಟಿ, 16,000 ಲೀಟರ್ ಕೆಪಾಸಿಟಿ ಇರುತ್ತೆ. ಸೊ ಬೋರ್ವೆಲ್ ಕೂಡ ಅಷ್ಟೇ ಆಲ್ರೆಡಿ ರನ್ನಿಂಗ್ ಇದೆ, ಒಳ್ಳೆ ವಾಟರ್ ಕೂಡ ಇದೆ. ನಾವು ಮನೆಗೆ ಇದು ಪಾರ್ಕಿಂಗ್ ಏರಿಯಾ. ಸೊ ಪಾರ್ಕಿಂಗ್ ಏರಿಯಾ ಕೂಡ ಅಬ್ಸರ್ವ್ ಮಾಡ್ಬೋದು. 2 ಕಾರ್ ಹಾಕೋಬೋದು, 7 ಸೀಟರ್ ಇಲ್ಲ 5 ಸೀಟರ್ನ 4 ಕಾರ್ ಹಾಕೋಬೋದು. ಸೊ 4 ಕಾರ್ ಹಾಕೊಂಡು ಆಲ್ಮೋಸ್ಟ್ ಒಂದು 5 to 6 ಟೂ ವೀಲರ್ಸ್ ಕೂಡ ಪಾರ್ಕ್ ಮಾಡ್ಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಎಲ್ಲನೂ ಪಾರ್ಕಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, 1 by 1 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮನೆ ಸುತ್ತಲೂ ನೀಟಾಗಿ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ, 1.5 ಫೀಟ್ ಪ್ಯಾಸೇಜ್ ಬಿಟ್ಟಿದ್ದಾರೆ. ಸೊ ಗಾಳಿ ಬೆಳಕೆ ಏನು ಪ್ರಾಬ್ಲಮ್ ಇಲ್ಲ, ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಅಬ್ಸರ್ವ್ ಮಾಡ್ಬೋದು, 2 by 4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು ಟೋಟಲ್ ಬಂದ್ಬಿಟ್ಟು 6 ಮೀಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ 5 ಮನೆಗೆ ಬರುತ್ತೆ, 1 ಕಾಮನ್ ಬರುತ್ತೆ. ಸೊ ಎಲ್ಲದಕ್ಕೂ 3 kW ಪ್ರೊವೈಡ್ ಮಾಡಿದೆ, ಎಲ್ಲ ಡೆಪಾಸಿಟ್ ಮಾಡಿ ಪರ್ಮನೆಂಟ್ ಮಾಡಿಕೊಡ್ತಾರೆ. ಸೊ ಡಬಲ್ ಬೆಡ್ರೂಮ್ ಇದು. ಸೊ ಮೈನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ ಇದು. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ರೆಡ್ ಸಾಲ್ ಇರುತ್ತೆ ಇದು. ಸೊ ಡೋರು ಅಷ್ಟೇ, ವಾಸ್ಕಲ್ ಅಷ್ಟೇ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಸೊ ಇಲ್ಲಿ ಡಬಲ್ ಬೆಡ್ರೂಮ್ 2 BHK ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇರುತ್ತೆ. ಸೊ ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಇದು ಹಾಲ್, ಇದು ಹಾಲ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಲೈಕ್ ನಿಮಗೆ 9/10 ಇದೆ ಇದು ಹಾಲ್ ಸೈಜ್ ಬಂದ್ಬಿಟ್ಟು. TV ಯೂನಿಟ್ ಮಾಡಿದ್ದಾರೆ ಹಾಲಲ್ಲಿ. ಸೊ ವಿಂಡೋಸ್ ಎಲ್ಲನೂ ವುಡನ್ ವಿಂಡೋಸ್ ಕೊಟ್ಟಿದ್ದಾರೆ, ರೆಡ್ ಸಾಲ್ ಮೆಟೀರಿಯಲ್ ವುಡನ್ ವಿಂಡೋಸ್ ಕೊಟ್ಟಿದ್ದಾರೆ ಎಲ್ಲನೂ. ಸೊ POP ಏನು ಮಾಡಿಲ್ಲ, ಬಾರ್ಡರ್ ಡಿಸೈನ್ ಮಾಡಿದ್ದಾರೆ ಅಷ್ಟೇ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ, ಸಿಂಕ್ ಯಾವುದಾದ್ರೂ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ವಾಷಿಂಗ್ ಮಿಷಿನ್ ಬೇಕಾದರೆ ಇಲ್ಲೇ ಇಟ್ಕೊಳ್ಳಿ, ಇಲ್ಲ ಸಿಂಕ್ ಆದರೂ ಇಟ್ಕೋಬೋದು. ಸೊ ಇದು ದೇವ್ರ ಮನೆ, ಇದು ಪೂಜಾ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಡೋರ್ಸ್ ಎಲ್ಲ ಅಷ್ಟೇ ವುಡನ್ ಡೋರ್ಸ್ ಕೊಟ್ಟಿದ್ದಾರೆ. ಸೊ ವುಡನ್ ಫಿನಿಶಿಂಗ್ ಡೋರ್ಸ್ ಕೊಟ್ಟಿದ್ದಾರೆ. ಇದು ಕಿಚನ್, ಇದು ಮಾಡ್ಲರ್ ಕಿಚನ್ ಮಾಡಿದ್ದಾರೆ. ಬಾಸ್ಕೆಟ್ಸ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, 2 ವಿಂಡೋ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗೆಲ್ಲ ಚೆನ್ನಾಗಿರುತ್ತೆ. ಸೊ ಮೇಲ್ಗಡೆ ಬಂದುಬಿಟ್ಟು ಚಿಮ್ನಿ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ನೋಡ್ಬೋದು. ಸೊ ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸೊ ಮೇಲ್ಗಡೆ 2 ಕಡೆ ಲಾಫ್ಟ್ ಕೊಟ್ಟಿದ್ದಾರೆ ಕಿಚನ್ಗೆ. ಸೊ ಇಲ್ಲಿ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಸೊ ಡೋರ್ಸ್ ಎಲ್ಲ ಪ್ಲಸ್ ಡೋರ್ಸ್ ಇರುತ್ತೆ, ರೆಡಿಮೇಡ್ ಡೋರ್ಸ್ ಇರುತ್ತೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇದು ರೂಮ್ ಸೈಜ್ ಬಂದ್ಬಿಟ್ಟು 9/9 ಇದೆ ಇದು. ಸೊ ಸ್ಲೈಡಿಂಗ್ ಕಬೋರ್ಡ್ ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಸೊ 2 ವಿಂಡೋ ಕೊಟ್ಟಿದ್ದಾರೆ, 2 ಅಷ್ಟೇ 3x4 2 ವಿಂಡೋ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟು ಮತ್ತು ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಇದು ರೆಸ್ಟ್ ರೂಮ್, ಇದು ಅಟ್ಯಾಚ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಸೊ ಡೋರ್ಸ್ ಎಲ್ಲ ಅಷ್ಟೇ UPSC ಡೋರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಲ್ಗಳ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಸ್ಟರ್ನ್ ಟಾಯ್ಲೆಟ್ಸ್ ಕೊಡ್ತಾರೆ ಇಲ್ಲೆಲ್ಲೂ. ಸೆರಾ ಫಿಟ್ಟಿಂಗ್ಸ್ ವಿತ್ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಟ್ಯಾಪ್ಸ್ ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಕಮೋಡ್ ಎಲ್ಲನೂ ಸೆರಾ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಕಾಮನ್ ರೆಸ್ಟ್ ರೂಮ್ ಇದು ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಕೊಡ್ತಾರೆ ಇದಕ್ಕೂ. ಸೊ ವೆಸ್ಟರ್ನ್ ಟಾಯ್ಲೆಟ್, ಇಂಡಿಯನ್ ಟಾಯ್ಲೆಟ್ ಪ್ರೊವೈಡ್ ಮಾಡ್ಬೋದು ಇದನ್ನು. ಸೊ ಕಾಮನ್ ರೂಮ್ ಇದು. ಸೊ ಇದು ಅಷ್ಟೇ ಸೇಮ್ 9/9 ಇದೆ ರೂಮ್ ಸೈಜ್ ಬಂದ್ಬಿಟ್ಟು. ಸೊ ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋದು, ವಿತ್ ಓಪನ್ ಕಬೋರ್ಡ್ಸ್ ಇರುತ್ತೆ. ಇದರಲ್ಲೂ ಸೊ ವಿಂಡೋ ಕೊಟ್ಟಿದ್ದಾರೆ, 4x4 ಕೊಟ್ಟಿದ್ದಾರೆ ವಿಂಡೋ. ಇದರಲ್ಲಿ ಸ್ಟ್ಯಾಂಡಿಂಗ್ ಮಿರರು ಮತ್ತು ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಇದರಲ್ಲೂ. ಸೊ ಇಷ್ಟಿದೆ ಗ್ರೌಂಡ್ ಫ್ಲೋರಲ್ಲಿ. ಪಾರ್ಕಿಂಗ್ ಬಿಟ್ಟು ಡಬಲ್ ಬೆಡ್ರೂಮ್ ಮಾಡಿದ್ದಾರೆ, 2 BHK ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಇಲ್ಲಿ ಸ್ಟೆಪ್ಸ್ ಕೆಳಗಡೆ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ಮನೆಗೂ ಗ್ಯಾಸ್ ಕನೆಕ್ಷನ್ ಪ್ರೊವೈಡ್ ಮಾಡಿದ್ದಾರೆ.
ಸೊ 4 ಮನೆಗೂ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ ಗ್ಯಾಸ್ ಕನೆಕ್ಷನ್ ವಿತ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡ್ಕೊಡ್ತಾರೆ. ಇದಕ್ಕೆ ಪಾರ್ಟಿಷನ್ ಮಾಡಿ ಸೇಫ್ಟಿ ಗ್ರಿಲ್ ಹಾಕೊಡ್ತಾರೆ. ಇನ್ನು ಮಿಕ್ಕಿ ರಿಮೈನಿಂಗ್ ಸ್ಪೇಸಲ್ಲಿ ಕೂಡ ಸೇಫ್ಟಿ ಗ್ರಿಲ್ ಎಲ್ಲ ಮಾಡ್ತಾರೆ. ಸ್ಟೋರೇಜ್ ಕೂಡ ಮಾಡ್ಕೋಬೋದು. ಸ್ಟೆಪ್ಸ್ ಇದೆ, ಸ್ಟೆಪ್ಸ್ಗೆಲ್ಲ ಲಪೋತ್ರ ಯೂಸ್ ಮಾಡಿದ್ದಾರೆ, ಆಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ ಎಲ್ಲ 3 ಫೀಟ್ ಕೊಟ್ಟಿದ್ದಾರೆ ಸ್ಟೆಪ್ಸ್ ಎಲ್ಲನೂ. ಸೊ ಪ್ಯಾಸೇಜ್ ಇದು, ಸೊ ಪ್ಯಾಸೇಜ್ ಕೂಡ ಅಬ್ಸರ್ವ್ ಮಾಡ್ಬೋದು. ಆಲ್ಮೋಸ್ಟ್ 3.5 ಫೀಟ್ ಕೊಟ್ಟಿದ್ದಾರೆ ಪ್ಯಾಸೇಜು. ಇಲ್ಲೂ ಅಷ್ಟೇ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈಸ್ಟ್ ಸೈಡ್ ಇದು. ಸೊ ಅಪ್ ಟು ಎಂಡ್ವರೆಗೂ ಕಾರಿಡಾರ್ ಇದೆ ಇಲ್ಲಿ. ಸೊ ಪ್ಯಾಸೇಜ್ ಇದೆ. ಸೊ 2 ಕಡೆನೂ ಪ್ಯಾಸೇಜ್ ಇದೆ. ಸೊ ವೆಂಟಿಲೇಷನ್ ಎಲ್ಲ ಸೂಪರ್ ಆಗಿರುತ್ತೆ. ಸೊ ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ರೋಡ್ ಸೈಡ್ಗೆ ಕೊಟ್ಟಿದ್ದಾರೆ ಡೋರ್ ಮಾತ್ರ ಇದು. ಸೊ ನಾರ್ತ್ ಫೇಸಿಂಗ್ ಕೊಟ್ಟಿದ್ದಾರೆ. ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ಇದು. ಸೊ ಮೇನ್ ಡೋರ್ ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಲಾಕ್ ಸಿಸ್ಟಮ್ ಎಲ್ಲ ಯುರೋಪಿಯನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇರುತ್ತೆ. ಇದರಲ್ಲಿ ಫುಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಇದು. ಸೊ ಹಾಲ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಇದೆ. ಹಾಲ್ ನಿಮಗೆ ಲೈಕ್ ನಿಮಗೆ 18/22 ಬರುತ್ತೆ ಇದು ಹಾಲ್ ಸೈಜ್ ಬಂದ್ಬಿಟ್ಟು. ಸೊ ಹಾಲಲ್ಲಿ ಅಷ್ಟೇ TV ಯೂನಿಟ್ ಮಾಡಿದ್ದಾರೆ. POP ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. POP ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. TV ಯೂನಿಟ್ ಕೂಡ ಅಷ್ಟೇ ಡಿಸೈನ್ ಮಾಡಿದ್ದಾರೆ. ಸೊ ವಿಂಡೋಸ್ ಎಲ್ಲ 4x4 ವಿಂಡೋಸ್ ಕೊಟ್ಟಿದ್ದಾರೆ. ವುಡನ್ ವಿಂಡೋಸ್ ಇದು. ಬಾರ್ಡರ್ ಎಲ್ಲ ನೋಡ್ಬೋದು, ವುಡನಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಎಂಟ್ರಿ ಬಾರ್ಡ್ಸ್ ಎಲ್ಲ ಅಷ್ಟೇ ವುಡನ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪೂಜಾ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಪೂಜಾ ರೂಮ್ ಬಾರ್ಡರ್ ಎಲ್ಲ ವುಡನ್ ಫಿನಿಶಿಂಗ್ ವಿತ್ ವಾಸ್ಕಲ್ಲು ಮತ್ತು ಡೋರ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ. ಇನ್ಸೈಡ್ ಎಲ್ಲ ವಾಲ್ಗೆಲ್ಲ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ ವಿತ್ ಗೋಲ್ಡನ್ ಬೀಡಿಂಗ್ ಮತ್ತು POP ಕೂಡ ಮಾಡಿದ್ದಾರೆ ಮೇಲ್ಗಡೆ ಪೂಜಾ ರೂಮಲ್ಲಿ. ಸೊ ಡೈಮೆನ್ಷನ್ ತುಂಬ ದೊಡ್ಡದಿದೆ, ಅದಕ್ಕೆ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ ಮನೆ. ಇದು ಡೈನಿಂಗ್ ಹಾಲ್ ಇದು. ಇದು ಅಷ್ಟೇ ಮಿನಿ ರೂಮ್ ಸೈಜ್ ಟೈಪ್ ಇದೆ ಡೈನಿಂಗ್ ಹಾಲ್ ಕೂಡ. ಡೈನಿಂಗ್ ಹಾಲಲ್ಲಿ ಮೇಲ್ಗಡೆ POP ಎಲ್ಲ ಮಾಡಿದ್ದಾರೆ ರೂಪಲ್ಲಿ. ಸೊ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ 4x4 ವಿತ್ ರಾಯಲ್ ಪ್ಲೇ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕಿಚನ್ ಬಾರ್ಡರ್ ಇದೆ. ಕಿಚನ್ ಬಾರ್ಡರಲ್ಲಿ ಶೋಕೇಸ್ ಟೈಪಲ್ಲಿ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಸೊ ಈ ಕಿಚನ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಬಾಸ್ಕೆಟ್ಸು, ಮಿಡ್ ಯೂನಿಟ್, ಲಾಫ್ಟು. ಸೊ 3 ಕಡೆ ಲಾಫ್ಟ್ ಕೊಟ್ಟಿದ್ದಾರೆ. ಸ್ಟೋರೇಜ್ಗೆಲ್ಲ ತುಂಬ ಅನುಕೂಲ ಇರುತ್ತೆ. ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದೆ, ಫ್ರೀ ವಾಷಬಲ್ ಇರುತ್ತೆ. ಸೊ ಈ ಮನೆಗೆ ಯುಟಿಲಿಟಿ ಇದು. ಸೊ ಯುಟಿಲಿಟಿ ಅಷ್ಟೇ ಡೀಸೆಂಟ್ ಆಗಿದೆ. ಸೊ ಒಂದು ಸಿಂಕ್ ಪ್ರೊವೈಡ್ ಮಾಡಿದರೆ, ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದೆ ವಿತ್ ಸೇಫ್ಟಿ ಗ್ರಿಲ್ ಕೂಡ ಹಾಕ್ಕೊಟ್ಟಿದ್ದಾರೆ. ಸೊ ಕಿಚನ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ 3 ರೂಮ್ಸ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಎರಡು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ಇಲ್ಲಿ ವಾಶ್ ಬೇಸಿನ್ ಇಟ್ಕೋಬೋದು ಅಲ್ಲಿ. ಸೊ ಅಷ್ಟೇ ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ನಿಮಗೆ 9x9ಗೆ 12 ಇದೆ. ಇದು ವಿಡ್ತ್ ಕಮ್ಮಿ ಇದೆ, ಲೆಂತ್ ಜಾಸ್ತಿ ಇದೆ ಇದು. ಸೊ ಇದರಲ್ಲಿ ಸ್ಟ್ಯಾಂಡಿಂಗ್ ಮಿರರು, ಕಬೋರ್ಡ್ಸು, ಓಪನ್ ಕಬೋರ್ಡ್ಸು, ಲಾಫ್ಟು, 2 ವಿಂಡೋ ಕೂಡ ಕೊಟ್ಟಿದ್ದಾರೆ. 3x4 2 ವಿಂಡೋ ಕೊಟ್ಟಿದ್ದಾರೆ. ಒಂದು ವಾಲ್ಗೆ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ ಡೋರ್ಸ್ ಎಲ್ಲ ಅಷ್ಟೇ UPVC ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಫುಲ್ ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ ವಿತ್ ಸೆರಾ ಫಿಟ್ಟಿಂಗ್ಸ್ ವಿತ್ ಜಾಗರ್ ಫಿಟ್ಟಿಂಗ್ಸ್ ಕೊಡ್ತಾರೆ. ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡ್ತಾರೆ ಎಲ್ಲನೂ. ಸೊ ಹಾಲ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಹಾಲು ಮತ್ತು ಡೈನಿಂಗ್ ಹಾಲ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ಇಲ್ಲೂ ಅಷ್ಟೇ 2 ರೂಮ್ ಇದೆ. ಒಂದು ಅಟ್ಯಾಚ್ ರೆಸ್ಟ್ ರೂಮ್ ಇದೆ, ಒಂದು ಕಾಮನ್ ರೂಮ್ ಮತ್ತು ಒಂದು ರೂಮ್ ಇದೆ. ಇದು ಅಷ್ಟೇ ರೂಮ್ ಸೈಜ್ ಬಂದ್ಬಿಟ್ಟು 9x9 ಇದೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು ಇದರಲ್ಲೂ ಅಷ್ಟೇ ಕಬೋರ್ಡ್ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ವಿತ್ ಸ್ಟ್ಯಾಂಡಿಂಗ್ ಮಿರರ್. ಮತ್ತು ಇದಕ್ಕೆ ಒಂದು ಅಟ್ಯಾಚ್ ರೆಸ್ಟ್ ರೂಮ್ ಇದೆ. ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. 4x4 ವಿಂಡೋ ಕೂಡ ಕೊಟ್ಟಿದ್ದಾರೆ. ಒಂದು ವಾಲ್ಗೆ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು 9x9 ಇದೆ. ಇದು ರೂಮ್ ಸೈಜ್ ಇದು. ಇದರಲ್ಲೂ ಸಹ ರೂಮಲ್ಲಿ POP ಎಲ್ಲ ಮಾಡಿದ್ದಾರೆ ನೋಡ್ಬೋದು. ಮೇಲ್ಗಡೆ ಲಾಫ್ಟು ಮತ್ತು ಸ್ಟ್ಯಾಂಡಿಂಗ್ ಮಿರರು, ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ರೆಸ್ಟ್ ರೂಮ್ ಇದು ಅಟ್ಯಾಚ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ ವಿತ್ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ ಮತ್ತು ಸೆರಾ ಫಿಟ್ಟಿಂಗ್ಸ್ ಬರುತ್ತೆ. ಕಮೋಡ್ಸ್ ಎಲ್ಲನೂ ಸೆರಾ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಟ್ಯಾಪ್ಸ್ ಎಲ್ಲ ಮತ್ತು ಶವರು ಎಲ್ಲನೂ ಅಷ್ಟೇ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಇದರಲ್ಲೂ ಅಷ್ಟೇ ಅಪ್ ಟು ರೂಪನ್ನು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲೂ ಅಷ್ಟೇ ಇದರಲ್ಲಿ ಇಂಡಿಯನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ವೆಸ್ಟರ್ನ್ ಟಾಯ್ಲೆಟ್ಗೆ ಪ್ರಾವಿಷನ್ ಇದೆ, ಬಟ್ ಅದರ ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಬೇಕಾದರೆ ಕನ್ವರ್ಟ್ ಮಾಡ್ಕೋಬೋದು. ಸೊ ಇದು ಕಾಮನ್ ರೂಮ್ ಇದು. ಇದು ಅಷ್ಟೇ ರೂಮ್ ಸೈಜ್ ಇದು ಅಷ್ಟೇ ಸೇಮ್ ನಿಮಗೆ 10x9 ಇದೆ ಇದು. ಸೊ ಇದು ಸ್ವಲ್ಪ ದೊಡ್ಡದಾಗಿದೆ ರೂಮ್ ಇದು. ಸೊ 10x9 ಇದೆ ರೂಮ್ ಸೈಜ್ ಇದು. ಕಾಮನ್ ರೂಮ್ ಆದ್ರೂ ಓಪನ್ ಕಬೋರ್ಡ್ಸ್ ಇರುತ್ತೆ. ಸ್ಟ್ಯಾಂಡಿಂಗ್ ಮಿರರ್, ಲಾಫ್ಟ್ ಕೊಟ್ಟಿದ್ದಾರೆ. POP ಎಲ್ಲ ಮಾಡಿದ್ದಾರೆ. ಫ್ರಂಟ್ಗೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ವಿಂಡೋಸನ್ನು ವುಡನ್ ವಿಂಡೋಸ್ ವಿತ್ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ವಿಂಡೋಸ್ ಎಲ್ಲ ಅಷ್ಟೇ 4x4 ವಿಂಡೋಸ್ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ ಅಷ್ಟೇ ಇನ್ಸೈಡ್ ಡೋರ್ಸ್ ಎಲ್ಲ ಪ್ಲಸ್ ಡೋರ್ಸ್ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ.
ಸೊ ಇಷ್ಟಿದು ಫಸ್ಟ್ ಫ್ಲೋರ್ ಇದು ಓನರ್ ಇರೋಕ್ಕೆ ತೊಗೊಳ್ಳೋರು ಇರೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿರೋವಂಥದ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಬಂದುಬಿಟ್ಟು ಡಬಲ್ ಬೆಡ್ರೂಮ್ ಎರಡು ಮನೆ ಬರುತ್ತೆ, 2 ಪೋರ್ಷನ್ ಬರುತ್ತೆ, 2 ಯೂನಿಟ್ ಇರುತ್ತೆ. ಸೊ ಒಂದು ಮನೆಯಲ್ಲಿ ಇದ್ದು 3 ಮನೆ ರೆಂಟ್ ಕೊಟ್ಟರೆ ಆಲ್ಮೋಸ್ಟ್ ಒಂದು 45,000ವರೆಗೂ ರೆಂಟ್ ಬರುತ್ತೆ. ಸೊ ಆ ಥರ ರೆಂಟಲ್ ಕೂಡ ಬರುತ್ತೆ. ಇಲ್ಲ ಫುಲ್ ಬಿಲ್ಡಿಂಗ್ ರೆಂಟಲ್ ಕೊಟ್ಟರೆ ಒಂದು 65,000 to 70,000 ಗ್ಯಾರಂಟಿ ರೆಂಟ್ ಬರುತ್ತೆ. ಸೊ ಇಲ್ಲಿ ಎರಡು ಮನೆ ಇದೆ, 2 ಡಬಲ್ ಬೆಡ್ರೂಮ್ ಇದು. 2 ಮೇನ್ ಡೋರ್ ಫೇಸಿಂಗನ್ನು ನಾರ್ತೆ ಕೊಟ್ಟಿದ್ದಾರೆ. ಡೋರ್ ಎಲ್ಲ ರೆಡ್ ಸಾಲ್ ಕೊಟ್ಟಿದ್ದಾರೆ, ಮೇನ್ ಡೋರು ಮತ್ತು ವಾಸ್ಕಾಲ್ ಎಲ್ಲ ರೆಡ್ ಸಾಲ್ ಇದು. ಸೊ ಡಬಲ್ ಬೆಡ್ರೂಮ್ ಇದು. ಗ್ರೌಂಡ್ ಫ್ಲೋರ್ ನೋಡಿದ್ರಲ್ಲ ಸೇಮ್ ಸೈಜ್ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಸೊ TV ಯೂನಿಟು, ಮಾಡ್ಲರ್ ಕಿಚನ್ನು, 2 ರೂಮು, ಒಂದು ಅಟ್ಯಾಚ್ ರೂಮು, ಒಂದು ಕಾಮನ್ ರೂಮು, ಒಂದು ಕಾಮನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಎಲ್ಲ ಗ್ರಾನೈಟೇ ಕೊಟ್ಟಿದ್ದಾರೆ. ಸೊ ವೈರಿಂಗ್ ಎಲ್ಲ ಅಷ್ಟೇ ಫಿನಾಲಾಕ್ಸ್ ಕಂಪ್ನಿ ಯೂಸ್ ಮಾಡಿದ್ದಾರೆ. ವೈರಿಂಗ್ ಎಲ್ಲ ಸ್ವಿಚಸ್ ಎಲ್ಲ ಐಫೈ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಐಫೈ ಸ್ವಿಚಸ್ ಯೂಸ್ ಮಾಡಿದ್ದಾರೆ. ಸೊ ವರ್ಕ್ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಿಗೆ ಬಂದಿದೆ. ಆಲ್ಮೋಸ್ಟ್ 80-85% ಆಗೋಗಿದೆ. ಸೊ ಇನ್ನು ರಿಮೈನಿಂಗ್ 15% ಎಲ್ಲ ಕಂಪ್ಲೀಟ್ ಮಾಡಿ ನೀಟಾಗಿ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಏನೂ ವರ್ಕ್ ಪೆಂಡಿಂಗ್ ಇರೋದಿಲ್ಲ. ಸೊ ನೀಟಾಗಿ ಎಲ್ಲ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಇದು ಮಾಸ್ಟರ್ ಬೆಡ್ರೂಮ್ ಇದು. ಕೆಳಗಡೆ ಏನು ನೋಡಿದ್ವಲ್ಲ ಸೇಮ್ ರೂಮ್ ಸೈಜ್ ಇರುತ್ತೆ ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಇದು. ಇದರಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ, ಲಾಫ್ಟು ಮತ್ತು ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ಇದು ಕಾಮನ್ ರೂಮ್ ಇದು. ಎಲ್ಲ ರೂಮಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು, ಆ ಥರ ಸ್ಪೇಸಿಯಸ್ ಆಗಿದೆ ರೂಮ್ಸ್ ಎಲ್ಲನೂ. ಇದೊಂದು ಡಬಲ್ ಬೆಡ್ರೂಮ್ ಇದು, 2 BHK ಇದು. ಇದು ಸ್ವಲ್ಪ ಸ್ಪೇಸಿಯಸ್ ಆಗಿದೆ, ಸ್ವಲ್ಪ ದೊಡ್ಡದಾಗಿದೆ ಇದು ರೂಮ್. ಇದು 2 BHK ಇದು. ಹಾಲು ರೂಮ್ಸ್ ಎಲ್ಲ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಹಾಲ್ ಕೂಡ ನೋಡ್ಬೋದು. ಇನ್ನೊಂದು 3 feet ಜಾಸ್ತಿ ಬಂದಿದೆ ಹಾಲ್ ಎಲ್ಲನೂ. ಇದರಲ್ಲೂ ಅಷ್ಟೇ ಕಬೋರ್ಡು, ಸೇಮ್ ಪೂಜಾ ರೂಮು, TV ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ ಸಪ್ರೇಟಾಗಿ. ಸೊ ಇದು ಪೂಜಾ ರೂಮ್ ಎದುರುಗಡೆ ಕಾಣಿಸ್ತಾ ಇರೋದು ವಿತ್ ಮಾಡ್ಲರ್ ಕಿಚನ್. ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. TV ಯೂನಿಟ್ ಬ್ಯಾಕ್ ಸೈಡ್ ಇದು. ಸೊ ಪೂಜಾ ರೂಮ್ ಇದು. ಸೊ ಡೋರ್ಸ್ ಎಲ್ಲ ಅಷ್ಟೇ ವುಡ್ ವರ್ಕಲ್ಲೇ ಮಾಡಿರುವಂಥದ್ದು. ಸೊ ರೆಡಿಮೇಡ್ ಇದು ಮಾಮೂಲಿ ಡೋರ್ಸಲ್ಲೇ ಫ್ಲೈವುಡಲ್ಲೇ ಮಾಡಿರುವಂಥದ್ದು ಪೂಜಾ ರೂಮ್ ಡೋರ್ಸ್ ಎಲ್ಲನೂ. ಇಲ್ಲೋ ಬಾಸ್ಕೆಟ್ಸು ಮತ್ತು ಲಾಫ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಮಿಡ್ ಯೂನಿಟ್ ಏನು ಪ್ರೊವೈಡ್ ಮಾಡಿಲ್ಲ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ರೀ ವಾಷಬಲ್ ಇರುತ್ತೆ. ಸೊ ಇಲ್ಲಿ 2 ರೂಮ್ ಇರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಇರುತ್ತೆ. ಸೊ ಇದೊಂದು ರೂಮ್ ಇದು ಅಷ್ಟೇ. ರೂಮ್ ಸೈಜ್ ಬಂದ್ಬಿಟ್ಟು 9x10 ಇದೆ ಇದು ರೂಮ್ ಸೈಜ್. ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಎಲ್ಲನೂ ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಕಿಂಗ್ ಸೈಜ್ ಕಟ್ ಆರಾಮಾಗಿ ಹಾಕೋಬೋದು. ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಯಾಕೆಂದರೆ ಪಕ್ಕದಲ್ಲೇ ಶಿವರಾಮ್ ಕಾರಂತ್ ಲೇಔಟ್, BDA ಲೇಔಟ್ ಬರ್ತಾ ಇದೆ. ಸೊ ಆಲ್ರೆಡಿ ಡೆವಲಪ್ ಆಗ್ತಾ ಇದೆ. ಸೊ ಅದಕ್ಕೆ ಜಸ್ಟ್ ಎಂಟ್ರೆನ್ಸಲ್ಲಿ ಇರುವಂಥದ್ದು ಇದು ಮನೆ ಬಂದ್ಬಿಟ್ಟು. ಸೊ ತುಂಬ ಡೆವಲಪ್ ಆಗುತ್ತೆ, ಒಳ್ಳೆ ರೆಂಟಲ್ ಡಿಮ್ಯಾಂಡಬಲ್ ಬರುತ್ತೆ ಏರಿಯಾಗೆ. ಸೊ ಒಳ್ಳೆ ಲೊಕೇಶನ್ ಕೂಡ ಇದೆ, ಡೀಸೆಂಟ್ ಆಗಿದೆ ಏರಿಯಾ ಕೂಡ. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. BBMP ಲಿಮಿಟ್ಸಲ್ಲಿ ಬರುತ್ತೆ. B ಖಾತಾ ಪ್ರಾಪರ್ಟಿ ಇರುತ್ತೆ. ಕ್ಲಿಯರ್ ಟೈಟಲ್ಸ್ ಇರುತ್ತೆ. ಅಪ್ ಟು 70%ವರೆಗೂ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಿಮಗೆ. ಸೊ ಬ್ಯಾಂಕ್ ಲೋನ್ಸ್ ಬಂದ್ಬಿಟ್ಟು LIC, ಕ್ಯಾನ್ಫಿನ್ ಹೋಮ್ಸ್, ICICI ಬ್ಯಾಂಕ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕು, ಈ ಥರ ಮೇಜರ್ ಬ್ಯಾಂಕ್ಸಲ್ಲಿ 70 to 75%ವರೆಗೂ ಲೋನ್ ಕೂಡ ಸಿಗುತ್ತೆ. ಸೊ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 1,65 lakhs ಹೇಳ್ತಿದ್ದಾರೆ. 1,65 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಷ್ಟೇ. ಸೊ ಲೊಕೇಶನ್ ಬಂದ್ಬಿಟ್ಟು ಇದು ಅಬ್ಬಿಗೆರೆ ಹತ್ರ ಬರುತ್ತೆ. ಲಕ್ಷ್ಮೀಪುರ ಟು ಅಬ್ಬಿಗೆರೆ ಮೇನ್ ರೋಡಲ್ಲಿ ಬರುತ್ತೆ. ಅಬ್ಬಿಗೆರೆ ಹತ್ರ ಬರುತ್ತೆ ಇದು ಪ್ರಾಪರ್ಟಿ ಬಂದ್ಬಿಟ್ಟು. ಸೊ MS ಪಾಳ್ಯ ಸರ್ಕಲ್ಗೆ ಜಸ್ಟ್ ನಿಮಗೆ ಒಂದು 3.5 kilometers ಆಗುತ್ತೆ. ಮತ್ತು ಸಂಭ್ರಮ್ ಕಾಲೇಜ್ಗೆ ಜಸ್ಟ್ 2.5 kilometers ಆಗುತ್ತೆ. 2.5 kilometers ಆಗುತ್ತೆ ಅಷ್ಟೇ ಇದು. ಸೊ ಟೆರೆಸ್ ಕೂಡ ನೋಡ್ಬೋದು. ಪಿಲ್ಲರ್ ಓಪನ್ ಬಿಟ್ಟಿದ್ದಾರೆ. ಸೊ ಇನ್ನೂ ಬೇಕಾದರೂ ಒಂದು ಫ್ಲೋರ್ ಎಕ್ಸ್ಟೆಂಡ್ ಮಾಡ್ಕೋಬೋದು. 2 ಟ್ಯಾಂಕ್ ಕೊಟ್ಟಿದ್ದಾರೆ. 2 ವರ್ಷನೇ 1000 ಲೀಟರ್ಸ್ 2 ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ಇದು ವಾಷಿಂಗ್ ಏರಿಯಾ ಇದು. ಮತ್ತು ಇಲ್ಲಿಂದ ಅವೇಕ್ಷ ಹಾಸ್ಪಿಟಲ್ಗೂ ಅಷ್ಟೇ ಜಸ್ಟ್ ಒಂದು 2 kilometers ಇಲ್ಲ 1.5 kilometers ಆಗೋದು ಅಷ್ಟೇ. ವಿದ್ಯಾರಣ್ಯಪುರಕ್ಕೆ ಒಂದು 3 to 3.5 kilometers ಆಗುತ್ತೆ. ಮತ್ತು ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ ಒಂದು 5 kilometers ಆಗುತ್ತೆ. ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಸೊ ಪ್ರಾಪರ್ಟಿ ಕೂಡ ಅಷ್ಟೇ ರೀಸನಬಲ್ ಬಜೆಟಲ್ಲಿ, ಯಾಕಂದ್ರೆ ಡೈಮೆನ್ಷನ್ ತುಂಬ ದೊಡ್ಡದಾಗಿದೆ. ಸೊ ಅದರಿಂದ ರೀಸನಬಲ್ ಬಜೆಟಲ್ಲೂ ಇದೆ. ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಏನೋ ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.